57 ಹಾಗೂ 58ನೇ ಕವನ. ಅರಿಗುಳು ಅದ್ಭುವ ಇನ್ನು ಗಂಠಳ ನೆರಿವು ದೆಮ್ಮನ 100 ಮಕ್ಕಳ ನರಸ ಬರಿದೇ ಹಡೆದು ಕೆಡಿಸಿದೆ ತಾಯ ಜವ್ವನವ ಇರಲಿ ಭೀಮಾರ್ಜುನರು ಹಸ್ತಿನಾಪುರದೊಳೆ ನಮ್ಮಿಬ್ಬರನ್ನು ದೇಶಾಂತರಕ್ಕೆ ನೇಮಿಸಿ ಜೀಯ ನೂಕದು ಭೀಮನೊಡನೆಂದ. ಅಂದರೆ ಪಾಂಡವರು ನಮ್ಮ ಶತ್ರುಗಳಾಗಿರುವುದರಿಂದ ನಮ್ಮ ಕತ್ತುಗಳನ್ನು ಕತ್ತರಿಸದೆ ಬಿಡುವುದಿಲ್ಲ. 100 ಜನರನ್ನು ಪಡೆದ ತಾಯಿಯ ಯೌವನವು ಕೆಟ್ಟಿತಷ್ಟೇ, ಇನ್ನೇನೂ ಆಗಲಿಲ್ಲ. ಭೀಮಾರ್ಜುನರನ್ನು ಹಸ್ತಿನಾಪುರದಲ್ಲಿಯೇ ಇಟ್ಟುಕೊಂಡು ದೇಶಾಂತರಕ್ಕೆ ಹೋಗಲು ನಮಗೆ ಅಪ್ಪಣೆ ಕೊಡು ಎಂದು ಭೀಮನೊಡನೆ ಬದುಕಲು ನಿಮಗೆ ಸಾಧ್ಯವಿಲ್ಲ ಎಂದು ದುರ್ಯೋಧನನು ತಂದೆ ತಾಯಿಗೆ ತಿಳಿಸುತ್ತಾನೆ. ಅಕಟ ಮಗನೇ ಧರ್ಮಸುತ ಬಾಧಕನೇ, ಭೀಮಾರ್ಜುನರ ಮತಿ ಕಂಟಕದೊಳೆರಗದು. ಮೀರಿ ನಡೆಯರು ಧರ್ಮನಂದನನ ಸಕಲ ರಾಜ್ಯಕ್ಕೆ ಪಾಂಡುವೇ ಪಾಲಕನು ತನ್ನೋಳು ತಪ್ಪಿದನೇ. ಬಿಡು ವಿಕಲಮತಿಗಳ ಮಾತನೆಂದನು ಮಗಗೆ ಧೃತರಾಷ್ಟ್ರ. ಅಂದರೆ ಧೃತರಾಷ್ಟ್ರನು, ಅಯ್ಯೋ ಮಗನೇ ಧರ್ಮರಾಯನು ಬಾಧಕನಾಗಿ ಕಂಡನೆ. ಭೀಮಾರ್ಜುನರು ಅಣ್ಣನ ಮಾತನ್ನು ಮೀರಿ ನಡೆಯುವುದಿಲ್ಲವಾದುದರಿಂದ ಅವರ ಮನಸ್ಸು ನಿಮಗೆ ಕಂಟಕವನ್ನುಂಟು ಮಾಡಲು ನಿಶ್ಚಯಿಸುವುದಿಲ್ಲ. ತಮ್ಮನಾದ ಪಾಂಡುವೆ ರಾಜ್ಯವನ್ನು ಆಳುತ್ತಿದ್ದರೂ ಎಂದಿಗೂ ನನಗೆ ತಪ್ಪಿ ನಡೆಯಲಿಲ್ಲ. ದುರ್ಬುದ್ಧಿಗಳ ಮಾತನ್ನು ಒಪ್ಪಿಕೊಳ್ಳಬೇಡ ಎಂದನು ಧೃತರಾಷ್ಟ್ರನು ಮಗನಿಗೆ. ಧನ್ಯವಾದಗಳು.